ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಇವತ್ತು ಹೈ ವೋಲ್ಟೇಜ್ ಐಪಿಎಲ್ನ ಫೈನಲ್ ಪಂದ್ಯ. ಪಂಜಾಬ್ ಕಿಂಗ್ಸ್ಗೆ ಚಾಲೆಂಜ್ ಮಾಡಲಿರೋ ರಾಯಲ್ ಚಾಲೆಂಜರ್ಸ್ 18 ವರ್ಷಗಳ ಕನಸು ಈಡೇರಿಸಿ ಮೊದಲ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕತ್ತಾ ಆರ್ಸಿಬಿ. ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳ ವಿಶೇಷ ಪೂಜೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಗೆ ಪ್ರಾರ್ಥನೆ. ಆರ್ಸಿಬಿ ಕಪ್ ಗೆಲ್ಲಲಿ ಅಂತ ಪೂಜೆ ಸಲ್ಲಿಸಿದ ಲಾಯಲ್ ಫ್ಯಾನ್ಸ್. ಸಂಭ್ರಮಾಚರಣೆ ಹೆಸರಲ್ಲಿ ಯಾರೂ ಹದ್ದು ಮೀರುವಂತಿಲ್ಲ. ಕಾನೂನಿನ ಚೌಕಟ್ಟು ಮೀರಿ ಉದ್ದಟತನ ತೋರಿಸಿದ್ರೆ ಕೇಸ್ ಫಿಕ್ಸ್. ಸೋಷಿಯಲ್ ಮೀಡಿಯಾ ಮೇಲೂ ಪೊಲೀಸರ ಹದ್ದಿನ ಕಣ್ಣು. ಆರ್ಸಿಬಿ ಫೈನಲ್ ಗೆದ್ರೆ ಉಚಿತ ಹೋಳಿಗೆ ಊಟ. ಮೈಸೂರಿನ ಎಲ್ಲ ಇಂದಿರಾ ಕ್ಯಾಂಟೀನ್ನಲ್ಲೂ ಫ್ರೀ ಊಟದ ವ್ಯವಸ್ಥೆ. ಆರ್ಸಿಬಿ ಅಭಿಮಾನಿಗಳಿಗೆ ಬಸವರಾಜರಿಂದ ಹೋಳಿಗೆ ಹಂಚಿಕೆ. ಆರ್ಸಿಬಿ ಕೇವಲ ಜರ್ಸಿಯಲ್ಲ, ಇದು ಮಿಲಿಯನ್ ಕನಸು. ನಿಮ್ಮ ಜೊತೆ ನಾವಿದ್ದೇವೆ, ಕರ್ನಾಟಕ ನಿಮ್ಮ ಜೊತೆ ಇದೆ. ಟ್ರೋಫಿ ಗೆದ್ದು ಬನ್ನಿ, ಆಲ್ ದಿ ಬೆಸ್ಟ್ ಅಂತ ಡಿಕೆಶಿ ವಿಶ್. ಕೋಟ್ಯಂತರ ಜನರ ಆಶಯದಂತೆ ಆರ್ಸಿಬಿ ಕಪ್ ಗೆಲ್ಲಲಿ. ನನ್ನ ಫೇವರೇಟ್ ಆಟಗಾರ ಕೊಹ್ಲಿ, ನಾನು ಕೂಡ ಫೈನಲ್ ಮ್ಯಾಚ್ ನೋಡ್ತೀನಿ. ಆರ್ಸಿಬಿ ಪಂದ್ಯ ಗೆದ್ದೇ ಗೆಲ್ತಾರೆ ಎಂದ ಸಂಸದ ಜಗದೀಶ್ ಶೆಟ್ಟರ್. ಆರ್ಸಿಬಿಗೆ ಜಯವಾಗಲಿ, ಈ ಸಲ ಕಪ್ ನಮ್ದೇ. ಮೈಸೂರಿನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಕೊಹ್ಲಿ ಮಯಾಂಕ್ ಸೆಂಚುರಿ ಹೊಡಿಲಿ ಅಂತ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ. ಆರ್ಸಿಬಿಯ 18 ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. 9 ವರ್ಷಗಳ ಬಳಿಕ ಆರ್ಸಿಬಿ ಫೈನಲ್ಗೆ ಬಂದಿದೆ. ಈ ಸಲ ಕಪ್ ನಮ್ದೇ ಅಂತ ಖುಷಿಯಾಗಿದ್ದೇವೆ ಎಂದ ಬಿಗ್ ಬಾಸ್ ಸ್ಪರ್ಧಿ ಅನುಷಾ ರೈ. ಚಿಕ್ಕಬಳ್ಳಾಪುರದಲ್ಲಿ ಆರ್ಸಿಬಿ ಗೆಲುವಿಗಾಗಿ ಬ್ಯಾನರ್ ಹಿಡಿದು ಹಾರೈಕೆ. ಮಂಚೇನಹಳ್ಳಿ ಆರ್ಸಿಬಿ ಬಾಸ್ನಿಂದ ಆಲ್ ದಿ ಬೆಸ್ಟ್. ಕ್ರೀಡಾಂಗಣದಲ್ಲಿ ಬೃಹತ್ ಬ್ಯಾನರ್ ಹಿಡಿದು ಈ ಸಲ ಕಪ್ ನಮ್ದೇ ಅಂತಿರೋ ಫ್ಯಾನ್ಸ್. ಆರ್ಸಿಬಿ ಗೆಲುವಿಗೆ ಪುಟ್ಟ ಪೂರ ವಿನೂತನ ವಿಶ್. ಕಪ್ ಹಿಡಿದು ಡೈಲಾಗ್ ಹೇಳಿ ಜೈ ಆರ್ಸಿಬಿ ಎಂದ ವಿಜಯಪುರದ ಬಾಲಕ. ಈ ಬಾರಿ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಎಂದ ಆದಿತ್ಯ ದಳವಾಯಿ. ಆರ್ಸಿಬಿ ಜಯಭೇರಿಗಾಗಿ ಕಲಬುರಗಿಯ ಸಾಯಿ ಮಂದಿರದಲ್ಲಿ ಪೂಜೆ. ಆರ್ಸಿಬಿ ಆಟಗಾರರ ಫೋಟೋ ಇಟ್ಟು ಪೂಜೆ ಪ್ರಾರ್ಥನೆ. ಆರ್ಸಿಬಿ ಪರ ಜಯ ಘೋಷ ಮೊಳಗಿಸಿದ ಅಭಿಮಾನಿಗಳು. ಆರ್ಸಿಬಿ ಪಂದ್ಯ ವೀಕ್ಷಣೆಗೆ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ. ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಸಜ್ಜಾದ ವೇದಿಕೆ. ಆರ್ಸಿಬಿಗೆ ಹುರಿದುಂಬಿಸೋಕೆ ಚಿಯರ್ ಗರ್ಲ್ಸ್ ಸಾಥ್. ಆರ್ಸಿಬಿ ಗೆಲ್ಲಲಿ ಅಂತ ಬಸವಣ್ಣ ದೇವರಿಗೆ ಪೂಜೆ. 101 ತೆಂಗಿನಕಾಯಿ ಒಡೆದು ಅಭಿಮಾನಿಗಳ ಪ್ರಾರ್ಥನೆ. ಬಾಗಲಕೋಟೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಕಪ್ ಎತ್ತಿ ಹಿಡಿಯುವಂತೆ ಪ್ರಾರ್ಥನೆ ಸಲ್ಲಿಕೆ. ಆರ್ಸಿಬಿ ಗೆಲುವಿಗಾಗಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ವಿಶೇಷ ಪೂಜೆ. ಬ್ಯಾಟ್ ಬಾಲ್ಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇರೋ ಫ್ಯಾನ್ಸ್. ಆರ್ಸಿಬಿ ಗೆದ್ದು ಬರಲಿ ಅಂತ ವಿಶೇಷ ಪ್ರಾರ್ಥನೆ. ರಾಯಲ್ ಚಾಲೆಂಜರ್ಸ್ ಗೆಲುವಿಗಾಗಿ ರಾಯಚೂರಿನಲ್ಲಿ ವಿಶೇಷ ಪೂಜೆ. ಶಾಲೆಗೆ ಹೋಗೋಕ್ಕೂ ಮುನ್ನ ವಿದ್ಯಾರ್ಥಿಗಳಿಂದ ಕಾಶಿ ವಿಶ್ವನಾಥನಿಗೆ ಹಾಲಿನ ಅಭಿಷೇಕ. ಭಕ್ತಿಯಿಂದ ಹರಕೆ ಹೊತ್ತ ವಿದ್ಯಾರ್ಥಿಗಳು. ಆರ್ಸಿಬಿಯ ಗೆಲುವಿಗಾಗಿ ಕರವೇ ಕಾರ್ಯಕರ್ತರ ಪೂಜೆ. ಬಾಗಲಕೋಟೆ ಹನುಮಾನ್ ದೇಗುಲದಲ್ಲಿ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರಾರ್ಥನೆ. ಗೆದ್ದು ಬಾ ಆರ್ಸಿಬಿ, ಈ ಸಲ ಕಪ್ ನಮ್ದೇ ಅಂತ ಜೈಕಾರ. ಆರ್ಸಿಬಿ ಮ್ಯಾಚ್ ವಿಶೇಷವಾಗಿ ಶುಭ ಕೋರಿದ ಭವಾನಿ ಡ್ಯಾನ್ಸ್ ಅಕಾಡೆಮಿ. ಧಾರವಾಡದಲ್ಲಿ ಆರ್ಸಿಬಿ ತಂಡ ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಜೈಕಾರ. ಡ್ಯಾನ್ಸ್ ಮಾಡಿ ಆರ್ಸಿಬಿಗೆ ವಿಶ್.
ಕನ್ನಡದ ಬಗ್ಗೆ ಮಾತನಾಡಿದ ಕಮಲ್ ಹಾಸನ್ ಕ್ಷಮೆಗಾಗಿ ತೀವ್ರ ಒತ್ತಾಯ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯ ಭವಿಷ್ಯ ಇವತ್ತು ನಿರ್ಧಾರ. ಫಿಲ್ಮ್ ಚೇಂಬರ್ನಲ್ಲಿ 12 ಗಂಟೆಗೆ ಚಿತ್ರ ಬಿಡುಗಡೆ ಸಂಬಂಧ ಸಭೆ. ನಿರ್ಣಾಯಕ ಘಟ್ಟ ತಲುಪಿದ ಕಮಲ್, ಕನ್ನಡ ಕಿಚ್ಚು. ಕ್ಷಮೆ ಕೇಳಲೊಪ್ಪದೆ ಕಟಕಟೆ ಏರಿರುವ ಕಮಲ್ ಹಾಸನ್, ರಾಜ್ಯ ಹೈಕೋರ್ಟ್ನಲ್ಲಿಂದು ಸಿನಿಮಾ ಬಿಡುಗಡೆಗೆ ನಿರ್ದೇಶಿಸುವಂತೆ ಕೋರಿರುವ ಅರ್ಜಿಯ ವಿಚಾರಣೆ. ರಷ್ಯಾ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದ್ದ ಉಕ್ರೇನ್, 2ನೇ ಶಾಂತಿ ಸಭೆಯಲ್ಲೂ ಎರಡೂ ದೇಶಗಳ ನಡುವೆ ಮೂಡಲಿಲ್ಲ ಒಮ್ಮತ. ಕೆಲವು ಕಂಡೀಷನ್ಸ್ಗಷ್ಟೇ ಒಪ್ಪಿರುವ ರಷ್ಯಾ, ಮತ್ತೊಮ್ಮೆ ಶಾಂತಿ ಮಾತುಕತೆ ವಿಫಲ. ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ರಾಮ ಮಂದಿರ ಸಾಕ್ಷಿ. 2ನೇ ಬಾರಿ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಬಂಗಾರದ ಗುಮ್ಮಟ ಉದ್ಘಾಟನೆ. ಮೊದಲ ಮಹಡಿಯಲ್ಲಿ ವಿವಿಧ ದೇವಾನುದೇವತೆಗಳ ಮೂರ್ತಿ ಪ್ರತಿಷ್ಠಾಪಿಸಿ ರಾಮ ದರ್ಬಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.